ಇದು ಆನೆಗಳ ತರಬೇತಿ ಶಿಬಿರ, ದುಬಾರೆ ಆನೆ ಶಿಬಿರ. ಕೊಡಗು ಜಿಲ್ಲೆಯ ಮಡಿಕೇರಿಯಿಂದ 1 ಗಂಟೆ ಪ್ರವಾಸ ಮಾಡಿದ್ರೆ ಬರ್ತಕ್ಕಂಥ ಈ ಶಿಬಿರದ ತಲುಪಬೇಕಂದ್ರೆ ಕಾವೇರಿ ನದಿಯ ಈ ದಡದಿಂದ ಆ ದಡಕ್ಕೆ ನಾವು ದೋಣಿಯ ಮುಖಾಂತರ, ಮೋಟಾರ್ ಮುಖಾಂತರ ಹೋಗ್ಬೇಕು. ಅವಾಗ ಇದು ಸ್ಪಷ್ಟವಾಗಿ ನಾವು ಅಲ್ಲಿಗೆ ತಲುಪ್ತೇವೆ. ತಲುಪಿದ ಮೇಲೆ ಅಲ್ಲಿ ಆನೆಗೆ ಸ್ನಾನ ಮಾಡಿಸ್ತಾ ಇರ್ತಾರೆ. ನಾವು ಸಹ ಆಸಕ್ತಿಯಿಂದ ಒಂದು ನಿರ್ದಿಷ್ಟ ಶುಲ್ಕವನ್ನು ನೀಡಿ ಸ್ನಾನ ಮಾಡಿಸಬಹುದು. ಮತ್ತು ವಿಶೇಷವಾಗಿ ಅಲ್ಲಿ ಪುಟ್ಟ ಮಕ್ಕಳು ಮತ್ತು ಹಿರಿಯ ಮಾವುತರು ಅದರ ಶರೀರದ ಎಲ್ಲ ಭಾಗವನ್ನು ಬಾಲದಿಂದ ಸೊಂಡಿಲದವರೆಗೆ ಉಜ್ಜಿ ಬ್ರಷ್ನಿಂದ ನೀರ್ ಹಾಕಿ ದಂತಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನ ನೋಡೋದು ಅತ್ಯಂತ ಸಂತೋಷದ ವಿಷಯ. ಅದಷ್ಟೇ ಅಲ್ಲದೆ ಆನೆಗಳು ಪ್ರೀತಿಯಿಂದ ನೀರಿನಲ್ಲಿ ಹೊರಳಾಡುವ ಮತ್ತು ಮಾವುತನಿಗೆ ಎಲ್ಲ ರೀತಿಯ ಸಹಕಾರ ನೀಡುವ ದೃಶ್ಯವೇ ಮನೋಹರವಾಗಿರುತ್ತೆ. ಮತ್ತು ಇಲ್ಲಿ ಮಾವುತನ ಎಲ್ಲ ಮಾತುಗಳನ್ನು ಪ್ರೀತಿಯಿಂದ ಪಾಲಿಸುವ ಮತ್ತು ಸಂತಸವನ್ನು ಅನುಭವಿಸುವ ಆನೆಗಳ ಒಂದು ದೃಶ್ಯ ನಿಜವಾಗ್ಲೂ ತುಂಬಾ ಸಂತೋಷ ನೀಡ್ತಕ್ಕಂಥದ್ದು. ಅದಾದ ಮೇಲೆ ನಾವೇನಾದ್ರೂ ದಡದಲ್ಲಿ ಆ ಪ್ರಕ್ರಿಯೆಯನ್ನ ನೋಡ್ತಾ ಇದ್ರೆ ಒಮ್ಮೊಮ್ಮೆ ಅವು ಸಂತೋಷದಿಂದ ನೀರನ್ನ ಸೊಂಡಿಲಿನಿಂದ ನಮಗೂ ಸಹ ಎರಚುತ್ತವೆ. ಬಹಳ ಮುಖ್ಯವಾಗಿ ಅಷ್ಟೇ ಅಲ್ಲದೆ ಬಹಳ ಸಂತೋಷದ ವಿಷಯ ಅಂದ್ರೆ ಅವೆಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಅವು ನಿಧಾನವಾಗಿ ಮೇಲಕ್ಕೆ ಬರ್ತವೆ. ಮಾವುತರು ಆದೇಶವನ್ನ ಪಾಲಿಸ್ತಾ ಅವು ತಮ್ಮ ಮೈಯನ್ನ ಎಳೆಯ ಬಿಸಿಲಿನಲ್ಲಿ ಒಣಗಿಸ್ಕೊಳ್ತವೆ. ಒಮ್ಮೊಮ್ಮೆ ಪ್ರೀತಿಯಿಂದ ತಿರ್ಗಾ ಮಣ್ಣನ್ನ ಮೈ ಮೇಲೆ ಎರಚ್ಕೊಳ್ತವೆ. ಮತ್ತು ವಿಶೇಷವಾಗಿ ಆಹಾರವನ್ನ ಅಲ್ಲಿ ಸಿದ್ಧಪಡಿಸ್ತಾರೆ. ಒಂದು ಸಂತೋಷದ ವಿಷಯ ಅಂದ್ರೆ ಇಡೀ ಭಾರತದಲ್ಲಿ ಆನೆಯ ಸಂಖ್ಯೆ 22,446 ಆಗಿದೆ ಅನ್ನೋದನ್ನ 2021ರಿಂದ 2025ರಲ್ಲಿ ನಡೆದ DNA ಸಮೀಕ್ಷೆಯಿಂದ ಗೊತ್ತಾಗಿದೆ. ಮತ್ತು ಕರ್ನಾಟಕದಲ್ಲಿ 6,013 ಆನೆಗಳು ವಾಸ ಮಾಡ್ತಾ ಇದ್ದಾವೆ ನಿಸರ್ಗದತ್ತವಾಗಿ ಅನ್ನೋದು ದಾಖಲೆಯಾಗಿದೆ. ಮತ್ತು ಸಂತೋಷದ ವಿಷಯ ಅಂದ್ರೆ ಈ ದುಬಾರೆ ಆನೆ ಶಿಬಿರದಲ್ಲಿ ತರಬೇತಿ ಪಡೆದಂತ ಆನೆಗಳೇ ಮೈಸೂರಿನ ಅಂಬಾರಿಯನ್ನ ಹೊತ್ತು ಜೊತೆಯಲ್ಲಿ ಸಾಕ್ತಕ್ಕಂಥದ್ದು ಅನ್ನೋದು. ಮತ್ತು ದಕ್ಷಿಣ ಭಾರತದ ಎಲ್ಲ ಮಾವುತರು ಇಲ್ಲಿ ಬಂದು ಆನೆಗಳನ್ನ ಹೇಗೆ ಸಾಕಬೇಕು ಅನ್ನೋ ಒಂದು ತರಬೇತಿಯನ್ನು ಸಹ ಪಡಿತಾರೆ. ಅಷ್ಟು ಅದ್ಭುತವಾದ ಶಿಬಿರ ದುಬಾರೆ ಆನೆ ಶಿಬಿರ. ಇದು ಮಡಿಕೇರಿಯಿಂದ 1 ಗಂಟೆ ಕಾರ್ನಲ್ಲಿ ಬರ್ಬೇಕಾಗತ್ತೆ. ಕುಶಾಲ್ ನಗರದಿಂದ ಸುಮಾರು ಅರ್ಧ ಗಂಟೆಗೆ ತಲುಪಬೇಕಾಗತ್ತೆ. ಇಲ್ಲಿ ಆಹಾರವನ್ನ ನೀಡ್ತಕ್ಕಂತ ಸಂದರ್ಭದಲ್ಲಿ ಅವು ಹುಲ್ಲು, ಅಕ್ಕಿ ಮತ್ತು ಬೆಲ್ಲವನ್ನ ಉಂಡೆ ಮಾಡಿ ಆಹಾರವನ್ನಾಗಿ ನೀಡ್ತಾರೆ. ಅದನ್ನು ನೋಡ್ತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ. ಹಾಗಾಗಿ ನೀವು ಮುಂದೆ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಅಥವಾ ನಮ್ಮ ಕರ್ನಾಟಕದ ಕನ್ನಡಿಗರು ಕೊಡಗಿಗೆ ಹೋದ್ರೆ ನಿಮ್ಮ ಮೊದಲ ಆಯ್ಕೆ ಯಾವುದು? ಆನೆ ದುಬಾರೆ ಶಿಬಿರವನ್ನ ಮರೆಯದೆ ನೋಡಿ ಸಂತೋಷವನ್ನ ಅನುಭವಿಸಿ ಅನ್ನೋ ಒಂದು ಮಾತನ್ನ ಹೇಳಿ ನನ್ನ ಮಾತು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ರಕೃತಿ ದೇವೋ ಭವ. ಪ್ರಕೃತಿ ರಕ್ಷಣೆ ಮಾಡಿದ್ರೆ ಪ್ರಕೃತಿಯು ನಮ್ಮನ್ನ ರಕ್ಷಣೆ ಮಾಡುತ್ತದೆ. ನಮಸ್ಕಾರ.